ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1053 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 13 ಮತ್ತು 14 ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಶ್ವೇತಕ್ರಾಂತಿ 2.0 ಇದರ ಮುಖ್ಯ ಉದ್ದೇಶವೇನು? ದ ಮೇನ್ ಆಬ್ಜೆಕ್ಟಿವ್ ಆಫ್ ವೈಟ್ ರೆವಲ್ಯೂಷನ್ 2.0. ಸೊ ವೈಟ್ ರೆವಲ್ಯೂಷನ್ ಅಥವಾ ಶ್ವೇತಕ್ರಾಂತಿ, ಸೊ ಇದರ ಉದ್ದೇಶ ಏನು ಅಂತ ನಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಕ್ರಾಂತಿಯನ್ನು ನಾವು ವೈಟ್ ರೆವಲ್ಯೂಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಕ್ರಾಂತಿಯ ಮುಂದುವರೆದ ಭಾಗವಾಗಿ 2.0 ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳಿರುತ್ತೆ. ಬಟ್ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟ್ರೆಂಥನ್ ವಿಮೆನ್ಸ್ ರೋಲ್. ಅಂದರೆ ಈ ಒಂದು ಶ್ವೇತಕ್ರಾಂತಿಯಲ್ಲಿ ಮಹಿಳೆಯರ ಪಾತ್ರವನ್ನು ಬಲಪಡಿಸುವ ಉದ್ದೇಶದಿಂದ ಶ್ವೇತಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್ 2.0 ಈಗ ಭಾರತ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ಸೊ ಸೆಂಟರ್ ಲಾಂಚಸ್ ವೈಟ್ ರೆವಲ್ಯೂಷನ್ 2.0 ಟು ಬೂಸ್ಟ್ ವಿಮೆನ್ಸ್ ರೋಲ್ ಇನ್ ಡೈರಿ ಸೆಕ್ಟರ್. ಹಾಲಿನ ಉತ್ಪಾದನೆ ವಲಯದಲ್ಲಿ ಮಹಿಳೆಯರ ಪಾತ್ರವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈಗ ಶ್ವೇತಕ್ರಾಂತಿ 2.0 ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದನ್ನ ಭಾರತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಸೊ ಇಂಪ್ಲಿಮೆಂಟೆಡ್ ಥ್ರೂ ಡೈರಿ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ. ಅಂದರೆ ಈ ಒಂದು ಶ್ವೇತಕ್ರಾಂತಿ 2.0 ಹೈನುಗಾರಿಕೆ ಮತ್ತು ಪಶುಸಂಗೋಪನಾ ಸಚಿವಾಲಯದ ಅಡಿಯಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಏನಿದು ವೈಟ್ ರೆವಲ್ಯೂಷನ್ 2.0 ಅಂತ ನಾವು ನೋಡೋದಾದ್ರೆ, ಟು ಸ್ಟ್ರೆಂಥನ್ ಇಂಡಿಯಾಸ್ ಡೈರಿ ಸೆಕ್ಟರ್, ಭಾರತ ದೇಶದ ಹಾಲಿನ ಉತ್ಪಾದನೆ ಅಥವಾ ಹಾಲಿನ ಉತ್ಪಾದನಾ ಕ್ಷೇತ್ರವನ್ನು, ಹೈನುಗಾರಿಕೆ ಕ್ಷೇತ್ರವನ್ನು ಬಲಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಯಾವ ಯಾವ ವಿಷಯಗಳ ಮೇಲೆ ಹೆಚ್ಚಿನ ಫೋಕಸ್ ಅನ್ನು ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಇನ್ಕ್ರೀಸಿಂಗ್ ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಎನ್ಹ್ಯಾನ್ಸಿಂಗ್ ಫಾರ್ಮರ್ ಇನ್ಕಮ್, ಆಬ್ವಿಯಸ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆದರೆ ರೈತರ ಆದಾಯ ಕೂಡ ಹೆಚ್ಚಳ ಆಗ್ತಕ್ಕಂಥದ್ದು. ಎಕ್ಸ್ಪ್ಯಾಂಡಿಂಗ್ ಕೋಆಪರೇಟಿವ್ ನೆಟ್ವರ್ಕ್ಸ್, ಯಾಕಂದರೆ ಹಾಲಿನ ಉತ್ಪಾದನೆ ಅಂತಕ್ಕಂಥದ್ದು ಈ ಸಹಕಾರಿ ಸಂಘಗಳ ಮುಖಾಂತರ ಆಗ್ತಕ್ಕಂಥದ್ದು ಅಥವಾ ಮಾರಾಟವಾಗ್ತಕ್ಕಂಥದ್ದು. ಸೊ ಅದರಿಂದ ಸಹಕಾರ ಜಾಲಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಸ್ಪೆಷಲ್ ಎಂಫಸಿಸ್ ಆನ್ ವಿಮೆನ್ಸ್ ಪಾರ್ಟಿಸಿಪೇಷನ್, ಅಂದರೆ ವಿಶೇಷವಾಗಿ ಮಹಿಳೆಯರ ಭಾಗವಹಿಸುವಿಕೆಗೆ ಹೆಚ್ಚು ಒತ್ತನ್ನು ಈ ಒಂದು 2.0 ನೀಡಲಾಗುತ್ತೆ. ಹಾಗಿದ್ರೆ ವಾಟ್ ಈಸ್ ಫೋಕಸ್ ಆನ್ ವಿಮೆನ್ ಇನ್ ಡೈರಿ ಸೆಕ್ಟರ್, ಕೋರ್ ಆಬ್ಜೆಕ್ಟಿವ್ ಅಥವಾ ಪ್ರಮುಖ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಎಂಪವರ್ ವಿಮೆನ್ ಇನ್ ಡೈರಿ ಫಾರ್ಮರ್ಸ್, ಅಂದರೆ ಮಹಿಳಾ ಹೈನುಗಾರರನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು. ಅದರ ನಂತರ ಪ್ರಮೋಟ್ ವಿಮೆನ್ ಲೆಡ್ ಡೈರಿ ಕೋಆಪರೇಟಿವ್ಸ್, ಅಂದರೆ ಮಹಿಳೆಯರ ನೇತೃತ್ವದಲ್ಲಿರ್ತಕ್ಕಂಥ ಸಹಕಾರ ಸಂಘಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಇದನ್ನು ನಾವು ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಇದರ ಜೊತೆಗೆ ಯಾವ ಯಾವ ವಿಷಯಗಳನ್ನು ಹೆಚ್ಚು ಮಾಡಲಾಗುತ್ತೆ ಅಥವಾ ಈ ಎಲ್ಲ ಹಾಲಿನ ಉತ್ಪಾದನೆ ಆಗಿರ್ಬೋದು, ರೈತರ ಆದಾಯ ಆಗಿರ್ಬೋದು, ಅಥವಾ ಮಹಿಳೆಯರ ಪಾಲ್ಗೊಳ್ಳುವಿಕೆ ಆಗಿರ್ಬೋದು, ಸೊ ಇವೆಲ್ಲವನ್ನ ಹೆಚ್ಚು ಮಾಡಲಿಕ್ಕೆ ವೈಟ್ ರೆವಲ್ಯೂಷನ್ 2.0 ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಕ್ರೆಡಿಟ್ ಅನ್ನ ನೀಡ್ತಾರೆ, ಅಂದರೆ ಸಾಲವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಟ್ರೈನಿಂಗ್ ಅಂದರೆ ತರಬೇತಿಯನ್ನ ನೀಡ್ತಕ್ಕಂಥದ್ದು. ವೆಟರ್ನರಿ ಸಪೋರ್ಟ್ ಅಂದರೆ ಪಶು ವೈದ್ಯಕೀಯ ಬೆಂಬಲವನ್ನ ನೀಡ್ತಕ್ಕಂಥದ್ದು. ಸೊ ಎಲ್ಲದರ ಜೊತೆಗೆ ಮಾರ್ಕೆಟ್ ಅನ್ನ ಲಿಂಕೇಜ್ ಮಾಡ್ತಕ್ಕಂಥದ್ದು ಅಥವಾ ಮಾರುಕಟ್ಟೆಯ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ವೈಟ್ ರೆವಲ್ಯೂಷನ್ 2.0 ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಕೀ ಫೀಚರ್ಸ್, ಈ ಒಂದು ವೈಟ್ ರೆವಲ್ಯೂಷನ್ 2.0 ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ, ಬ್ರೀಡ್ ಎಂಪವರ್ಮೆಂಟ್, ಅಂದರೆ ತಳಿಗಳನ್ನು ಸುಧಾರಣೆ ಮಾಡ್ತಕ್ಕಂಥದ್ದು. ಉತ್ತಮ ಹಾಲನ್ನು ಅಥವಾ ಹೆಚ್ಚಿನ ಹಾಲನ್ನು ನೀಡ್ತಕ್ಕಂಥ ತಳಿಗಳನ್ನು ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದು. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಎಕ್ಸ್ಪ್ಯಾನ್ಷನ್, ಅಂದರೆ ಈ ಕೃತಕ ಗರ್ಭಧಾರಣೆ ಏನು ಮಾಡ್ತಾರೆ, ಸೊ ಇದನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇಂಡಿಜಿನಸ್ ಬ್ರೀಡ್ ಕನ್ಸರ್ವೇಷನ್, ಸೊ ಇವೆಲ್ಲದರ ಜೊತೆಗೆ ನಾವು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಪ್ರಭೇದಗಳು ಅಥವಾ ತಳಿಗಳೇನಿರುತ್ತೆ, ಸೊ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು 2.0 ಬರ್ತಕ್ಕಂಥ ಇನ್ನೊಂದು ಲಕ್ಷಣವಾಗಿರುತ್ತೆ. ಇನ್ನು ಆನಿಮಲ್ ಹೆಲ್ತ್ಗೆ ಬಂದಾಗ, ಅಂದರೆ ಪ್ರಾಣಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನು ಮಾಡ್ತಕ್ಕಂಥದ್ದು. ಲೈಕ್ ಹೌ
ಮನುಷ್ಯರಿಗೆ ಈ ಒಂದು ಲಸಿಕಾ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತೆ. ಅದೇ ರೀತಿ ಪಶುಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾಮನ್ ಆಗಿ ಬರ್ತಕ್ಕಂಥ ಒಂದು ಕಾಯಿಲೆಗಳು, ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಏನಿರ್ತವೆ, ಸೊ ಅವುಗಳ ಅಭಿಯಾನವನ್ನು ಮಾಡ್ತಕ್ಕಂಥದ್ದು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಆ್ಯಂಡ್ ಮೊಬೈಲ್ ವೆಟರ್ನರಿ ಸರ್ವೀಸಸ್ ಅಂದರೆ ಸಂಚಾರಿ ಪಶು ವೈದ್ಯಕೀಯ ಸೇವೆಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಯಾಕಂದರೆ ಹಸುಗಳನ್ನು ಮನುಷ್ಯರ ರೀತಿಯಲ್ಲಿ ನಾವು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಈ ಒಂದು ಮೊಬೈಲ್ ವೆಟರ್ನರಿ ಸಿಸ್ಟಮ್ ಅಂತಕ್ಕಂಥದ್ದು ಬಹಳ ಕ್ರೂಷಿಯಲ್ ಆಗಿರುತ್ತೆ. ಸೊ ಈ ಒಂದು ಸೇವೆಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಭಾಗವಾಗಿರುತ್ತೆ. ಸೊ ಮೂರನೇದನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯ ಅಭಿವೃದ್ಧಿಯನ್ನು ಕೂಡ 2.0ದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಮಿಲ್ಕ್ ಚಿಲ್ಲಿಂಗ್ ಪ್ಲಾಂಟ್ಸ್ ಅಂದರೆ ಹಾಲನ್ನು ಶೀತಲೀಕರಣಗೊಳಿಸ್ತಕ್ಕಂಥ ಘಟಕಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ದಟ್ ಆ ಒಂದು ಹಾಲನ್ನು ಹೆಚ್ಚು ದಿನಗಳ ಕಾಲ ಕೆಡದಂತೆ ಸಂಗ್ರಹಿಸುವುದು ಇದರ ಉದ್ದೇಶವಾಗಿರುತ್ತೆ. ಕೋಲ್ಡ್ ಚೈನ್ ಎಕ್ಸ್ಪ್ಯಾನ್ಷನ್ ಅಂದರೆ ಈ ಒಂದು ಒನ್ಸ್ ಅಗೇನ್ ಇದನ್ನು ಸ್ಟೋರ್ ಮಾಡಲಿಕ್ಕೆ ಆ ಕೋಲ್ಡ್ ಚೈನ್ ಏನಿರುತ್ತೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು, ಅಂದರೆ ಅವುಗಳನ್ನು ಹೆಚ್ಚು ಪ್ರದೇಶಗಳಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಮಾಡರ್ನ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂದರೆ ಹಾಲನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ವಿಧಾನಗಳೇನಿರುತ್ತೆ ಸೊ ಅದನ್ನು ಆಧುನಿಕಗೊಳಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು 2.0ದಲ್ಲಿ ಬರ್ತಕ್ಕಂಥ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರುತ್ತೆ. ಸೊ ನಾಲ್ಕನೇದನ್ನು ನಾವು ಡಿಜಿಟಲ್ ಇಂಟಿಗ್ರೇಷನ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಿಲ್ಕ್ ಕಲೆಕ್ಷನ್ ಡಿಜಿಟೈಸೇಷನ್ ಅಂದರೆ ಹಾಲನ್ನು ಸಂಗ್ರಹಣೆ ಏನು ಮಾಡ್ತಾರೆ ಮ್ಯಾನ್ಯುಯಲ್ ಆಗಿ ಈಗ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನು ಡಿಜಿಟಲೈಸ್ ಮಾಡ್ತಕ್ಕಂಥದ್ದನ್ನು ನಾವು 2.0ದಲ್ಲಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಅಂದರೆ ನೇರವಾಗಿ ಯಾರು ಆ ಒಂದು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ನಾವು DBT ಅಂತ ಹೇಳ್ತೇವೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಹಾಲಿನ ಉತ್ಪಾದಕರಿಗೆ ಮಾಡ್ತಕ್ಕಂಥದ್ದು ಕೂಡ 2.0ನ ಇನ್ನೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಸಪ್ಲೈ ಚೈನ್ ಟ್ರಾನ್ಸ್ಪರೆನ್ಸಿ ಅಂದರೆ ಆ ಒಂದು ಪೂರೈಕೆ ಸರಪಳಿಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಶ್ವೇತಕ್ರಾಂತಿ 2.0ದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈಗ ಶ್ವೇತಕ್ರಾಂತಿ 1.0 ಅಂದರೆ ಮೊದಲ ಪಾರ್ಟ್ ಏನಿತ್ತು ಇದರ ಬಗ್ಗೆ ನಾವಿಲ್ಲಿ ಫಸ್ಟ್ ಡಿಸ್ಕಸ್ ಮಾಡೋಣ. ಇದನ್ನು ನಾವು ಆಪರೇಷನ್ ಫ್ಲಡ್ ಅಂತ ಕೂಡ ಕರೀತೇವೆ. ಸೊ ಈ ಒಂದು ಶ್ವೇತಕ್ರಾಂತಿ ಮೊದಲು ಪ್ರಾರಂಭವಾಗಿದ್ದು 1970ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಸೊ ಇಂಪ್ಲಿಮೆಂಟೆಡ್ ಇನ್ ಫೇಸಸ್ ಅಂಟಿಲ್ 1996 ಅಂದರೆ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು 1970ರಲ್ಲಿ. ಇದನ್ನು ಹಂತ ಹಂತವಾಗಿ 1996ರವರೆಗೆ ಜಾರಿಗೆ ತಂದಿರತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಜಗತ್ತಿನಲ್ಲಿಯೇ ಈ ಹಾಲಿನ ಉತ್ಪಾದನೆಯ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಬೃಹತ್ತಾದ ಕಾರ್ಯಕ್ರಮಗಳಲ್ಲಿ ಇದನ್ನು ಕೂಡ ಅಥವಾ ಈ ಒಂದು ಕ್ರಾಂತಿಯನ್ನು ಕೂಡ ಜಗತ್ತಿನ ಹೈನುಗಾರಿಕೆ ಕ್ರಾಂತಿಯ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕ್ರಾಂತಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಹಾಗಿದ್ರೆ ವೈಟ್ ರೆವಲ್ಯೂಷನ್ನ ಆರ್ಕಿಟೆಕ್ಟ್ ಅಥವಾ ಪಿತಾಮಹ ಯಾರು ಅಂದರೆ ವರ್ಗೀಸ್ ಕ್ಯುವೆರಿನ್ ಅವರನ್ನು ನಾವು ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ. ಸೊ ಪ್ರಮೋಟೆಡ್ ಕೋಆಪರೇಟಿವ್ ಡೈರಿ ಮಾಡೆಲ್. ಸೊ ಇವರು ಸಹಕಾರಿ ಸಂಘಗಳ ವ್ಯವಸ್ಥೆಯ ಹಾಲಿನ ಉತ್ಪಾದನೆಯನ್ನು ಉತ್ತೇಜನ ಮಾಡಿರ್ತಕ್ಕಂಥವ್ರು. ಲಿಂಕ್ ಟು ಸಕ್ಸಸ್ ಆಫ್ ಅಮೂಲ್. ಸೊ ಇವರು ಈ ಅಮೂಲ್ ಅಂತಕ್ಕಂಥ ಒಂದು ಕೋಆಪರೇಟಿವ್ ಯೂನಿಟ್ ಏನಿರುತ್ತೆ ಸೊ ಇದರ ಯಶಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿ ಇವರನ್ನು ನಾವು ನೆನಪಿಸ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಶ್ವೇತ ಕ್ರಾಂತಿಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಸಂಸ್ಥೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು ಅಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಸರ್ಕಾರದ ಬೆಂಬಲದೊಂದಿಗೆ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಈ ಶ್ವೇತ ಕ್ರಾಂತಿಯನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಅಂಡ್ ಬ್ಯಾಕ್ಡ್ ಬೈ ಇಂಟರ್ನ್ಯಾಷನಲ್ ಡೈರಿ ಏಡ್. ಸೊ ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಡೈರಿ ನೆರವಿನ ಬೆಂಬಲದೊಂದಿಗೆ ಕೂಡ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಏನು ಇದರ ಆಬ್ಜೆಕ್ಟಿವ್ಸ್ ಆಗಿತ್ತು ಅಂದರೆ ಶ್ವೇತ ಕ್ರಾಂತಿಯ ಉದ್ದೇಶಗಳು ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲಿನ ಉತ್ಪಾದನೆ ಹೆಚ್ಚು ಮಾಡ್ತಕ್ಕಂಥದ್ದು. ಈ ಮಧ್ಯವರ್ತಿಗಳು ಅಥವಾ ಮಿಡಲ್ ಮ್ಯಾನ್ ಯಾರು ಇರ್ತಾರೆ ಸೊ ಅವರನ್ನ ಎಲಿಮಿನೇಟ್ ಮಾಡ್ತಕ್ಕಂಥದ್ದು. ಅಂಡ್ ಎನ್ಶೋರ್ ಫೇರ್ ಪ್ರೈಸ್ ಟು ಫಾರ್ಮರ್ಸ್ ಅಂದರೆ ಹೈನುಗಾರರಿಗೆ ನ್ಯಾಯಯುತ ಬೆಲೆಯನ್ನು ಒದಗಿಸ್ತಕ್ಕಂಥದ್ದು ಶ್ವೇತ ಕ್ರಾಂತಿಯ ಉದ್ದೇಶಗಳಾಗಿತ್ತು. ಅಂಡ್ ಪ್ರೊವೈಡ್ ಅಫೋರ್ಡಬಲ್ ಮಿಲ್ಕ್ ಟು ಕನ್ಸ್ಯೂಮರ್ಸ್. ಆಬ್ವಿಯಸ್ಲಿ ಕೇವಲ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಇವನ್ ಗ್ರಾಹಕರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಕೈಗೆಟುಕುವ ದರದಲ್ಲಿ ಹಾಲನ್ನು ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು ಕೂಡ ಶ್ವೇತ ಕ್ರಾಂತಿಯ ಇನ್ನೊಂದು ಉದ್ದೇಶ
ಉದ್ದೇಶವಾಗಿತ್ತು ಅಂಡ್ ಡೆವಲಪ್ ನೇಷನ್ ವೈಡ್ ಮಿಲ್ಕ್ ಗ್ರಿಡ್ ಅಂದರೆ ರಾಷ್ಟ್ರವ್ಯಾಪಿಯಾಗಿ ಹಾಲಿನ ಉತ್ಪಾದನೆ ಮತ್ತು ಹಾಲಿನ ಬಳಕೆ ಇವರನ್ನ ಒಂದು ಗ್ರಿಡ್ ಅಥವಾ ಒಂದು ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಕೂಡ ಶ್ವೇತಕ್ರಾಂತಿಯ ಉದ್ದೇಶಗಳಲ್ಲಿ ಒಂದಾಗಿರುತ್ತೆ. ಸೊ ಇನ್ನು ಕೋರ್ ಸ್ಟ್ರಾಟಜಿ ಅಂದ್ರೆ ಅವರ ಕಾರ್ಯತಂತ್ರ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಕೋಆಪರೇಟಿವ್ ಮಾಡೆಲ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸಹಕಾರಿ ಒಂದು ಮಾದರಿಯನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ವಿಲೇಜ್ ಲೆವೆಲ್ ಡೈರಿ ಕೋಆಪರೇಟಿವ್ ಸೊಸೈಟಿನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಗ್ರಾಮ ಮಟ್ಟದಲ್ಲಿ ಡೈರಿ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಡಿಸ್ಟ್ರಿಕ್ಟ್ ಮಿಲ್ಕ್ ಯೂನಿಯನ್ಸ್ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಹಾಲು ಸಂಘಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಸ್ಟೇಟ್ ಲೆವೆಲ್ ಫೆಡರೇಷನ್ಸ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಒಕ್ಕೂಟಗಳನ್ನ ಸ್ಥಾಪನೆ ಮಾಡುವ ಮುಖಾಂತರ ಭಾರತ ದೇಶದಲ್ಲಿ ಹಾಲಿನ ಉತ್ಪಾದನೆಯನ್ನ ಅತ್ಯಂತ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ನ್ಯಾಷನಲ್ ಮಿಲ್ಕ್ ಗ್ರಿಡ್ ಅಥವಾ ರಾಷ್ಟ್ರೀಯ ಹಾಲಿನ ಗ್ರಿಡ್ ಅಂದ್ರೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಗ್ರಿಡ್ ಅಂತ ಹೇಳ್ತಕ್ಕಂಥದ್ದು ಲಿಂಕ್ಡ್ ರೂರಲ್ ಪ್ರೊಡ್ಯೂಸರ್ಸ್ ವಿತ್ ಅರ್ಬನ್ ಮಾರ್ಕೆಟ್ಸ್ ಅಂದ್ರೆ ಗ್ರಾಮದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಹೈನುಗಾರರನ್ನ ನಗರದಲ್ಲಿ ಅದನ್ನ ಬಳಕೆ ಮಾಡ್ತಕ್ಕಂಥ ಗ್ರಾಹಕರಿಗೆ ಸಂಪರ್ಕ ಮಾಡ್ತಕ್ಕಂಥದ್ದನ್ನ ನಾವು ನ್ಯಾಷನಲ್ ಮಿಲ್ಕ್ ಗ್ರಿಡ್ ಅಂತ ಕರೀತಕ್ಕಂಥದ್ದು. ರೆಡ್ಯೂಸ್ಡ್ ರೀಜನಲ್ ಪ್ರೈಸ್ ಫ್ಲಕ್ಚುಯೇಷನ್, ಸೊ ಇದರಿಂದ ಈ ಬೆಲೆಗಳ ಏರಿಳಿತ ಏನಿರುತ್ತೆ ಅದನ್ನ ಸ್ಥಿರಗೊಳಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಗ್ರಿಡ್ ನ ಮುಖಾಂತರ ಮಾಡಲಿಕ್ಕೆ ಒಂದು ಸಾಧ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇನ್ನು ಡೈರೆಕ್ಟ್ ಪೇಮೆಂಟ್ ಅಥವಾ ನೇರ ಪಾವತಿ, ಫಾರ್ಮರ್ಸ್ ಪೇಡ್ ಡೈರೆಕ್ಟ್ಲಿ ಥ್ರೂ ಕೋಆಪರೇಟಿವ್ಸ್ ಅಂದ್ರೆ ಈ ಒಂದು ಸಹಕಾರಿ ಸಂಘಗಳ ಮುಖಾಂತರ ರೈತರಿಗೆ ನೇರವಾಗಿ ಆ ಒಂದು ಪಾವತಿಯನ್ನ ಮಾಡಲಾಗುತ್ತೆ. ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಸಿಸ್ಟಮ್, ಸೊ ಇದರಿಂದ ಒಂದು ಪಾರದರ್ಶಕತೆ ಅಲ್ಲಿ ಹೆಚ್ಚಾಗುತ್ತೆ. ಅದರಿಂದ ರೈತರಿಗೆ ಹೆಚ್ಚು ನಂಬಿಕೆ ಅಂತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಲ್ಲಿ ಬಂದಿರುವ ಕಾರಣದಿಂದ ಸೊ ನಾವೀಗ ಹಾಲಿನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ವೈಟ್ ರೆವಲ್ಯೂಷನ್ ಅನ್ನ 3 ಫೇಸಸ್ ಅಲ್ಲಿ ಅನುಷ್ಠಾನಕ್ಕೆ ತರಲಾಗುತ್ತೆ. ಮೊದಲ ಹಂತವನ್ನು ನಾವು 1970 ಇಂದ 1980 ಅಂದರೆ ಮೊದಲ 10 ವರ್ಷಗಳನ್ನು ಮೊದಲ ಹಂತ ಅಂತ ಹೇಳ್ತೇವೆ. ಸೊ ಎಸ್ಟಾಬ್ಲಿಷ್ ಮಿಲ್ಕ್ ಯೂನಿಯನ್ಸ್ ಅಂದರೆ ಆ ಒಂದು ಸಮಯದಲ್ಲಿ ಹಾಲು ಸಂಘಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸ್ಟ್ರೆಂಥನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಹಾಲಿನ ಒಂದು ಸಂಸ್ಕರಣೆಗೆ ಸಂಬಂಧಪಟ್ಟಂತೆ, ಅದನ್ನು ಸಂಗ್ರಹಣೆಗೆ ಸಂಬಂಧಪಟ್ಟಂತೆ ಇವೆಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಬಲವರ್ಧನೆ ಮಾಡಲಾಗುತ್ತೆ. ಇನ್ನು ಹಂತ 2 1981 ರಿಂದ 1985 5 ವರ್ಷಗಳ ಅವಧಿಯನ್ನ ನಾವು ಸ್ಟೇಜ್ 2 ಅಂತ ಹೇಳ್ತೇವೆ. ಸೊ ಇಲ್ಲಿ ಎಕ್ಸ್ಪ್ಯಾನ್ಷನ್ ಟು ಮೋರ್ ಸ್ಟೇಟ್ಸ್ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಹೆಚ್ಚಿನ ರಾಜ್ಯಗಳಿಗೆ ವಿಸ್ತರಣೆ ಮಾಡ್ತಕ್ಕಂಥದ್ದು. ಇನ್ಕ್ರೀಸ್ಡ್ ಮಿಲ್ಕ್ ಶೆಡ್ಸ್ ಅಂಡ್ ಅರ್ಬನ್ ಮಾರ್ಕೆಟ್ಸ್ ಅಂದ್ರೆ ಹಾಲಿನ ಶೆಡ್ಗಳನ್ನ ಮತ್ತೆ ನಗರ ಮಾರುಕಟ್ಟೆಗಳನ್ನ ಹಂತ 2ರಲ್ಲಿ ಹೆಚ್ಚು ಮಾಡಲಾಗುತ್ತೆ. ಇನ್ನು 3ನೇ ಹಂತವನ್ನ ನಾವು 1985 ಇಂದ 1996 1996ರವರೆಗೆ ಥರ್ಡ್ ಸ್ಟೇಜ್ ಆಫ್ ಮಿಲ್ಕ್ ರೆವಲ್ಯೂಷನ್ ಅಂತ ಹೇಳ್ತೇವೆ. ಸೊ ಇದು ಸೆಲ್ಫ್ ಸಸ್ಟೈನಿಂಗ್ ಗ್ರೋತ್ ಅಂದ್ರೆ ಸ್ವಾವಲಂಬಿ ಬೆಳವಣಿಗೆಯನ್ನ ಅಚೀವ್ ಮಾಡಿರ್ತಕ್ಕಂಥ ಒಂದು ಹಂತವಾಗಿರುತ್ತೆ. ಫೋಕಸ್ ಆನ್ ಪ್ರೊಡಕ್ಟಿವಿಟಿ ಅಂಡ್ ವೆಟರ್ನರಿ ಸಪೋರ್ಟ್ ಅಂದ್ರೆ ಉತ್ಪಾದಕತೆ, ಈಲ್ಡ್ ಅಥವಾ ಇಳುವರಿಯನ್ನ ಹೆಚ್ಚು ಮಾಡುವ ಒಂದು ವಿಷಯದ ಮೇಲೆ ಹೆಚ್ಚು ಕೇಂದ್ರೀಕರಿಸಲಾಗುತ್ತೆ. ಅದರ ಜೊತೆಗೆ ಪಶು ವೈದ್ಯಕೀಯ ಬೆಂಬಲದ ಮೇಲೆ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನ 3ನೇ ಹಂತದಲ್ಲಿ ನೀಡಲಾಗಿರುತ್ತೆ. ಸೊ ಇನ್ನು ಈ ಒಂದು ಮಿಲ್ಕ್ ರೆವಲ್ಯೂಷನ್ ನ ಅಚೀವ್ಮೆಂಟ್ಸ್ ಏನು, ಪ್ರಮುಖ ಸಾಧನೆಗಳೇನು ಅಂತ ನಾವು ನೋಡೋದಾದ್ರೆ ಇಂಡಿಯಾ ಬಿಕೇಮ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್. ಭಾರತ ರಾಷ್ಟ್ರ ವಿಶ್ವದಲ್ಲಿಯೇ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಈ ಒಂದು ಕ್ರಾಂತಿಯಿಂದ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ವಿಮೆನ್ ಪಾರ್ಟಿಸಿಪೇಷನ್ ಅಂದ್ರೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗುತ್ತೆ. ಇದರ ಜೊತೆಗೆ ನ್ಯೂಟ್ರಿಷನಲ್ ಅವೈಲಬಿಲಿಟಿ, ಯಾಕಂದ್ರೆ ಹಾಲು ಅತ್ಯಂತ ಹೆಚ್ಚಿನ ಪೌಷ್ಟಿಕಾಂಶಗಳಿಂದ ಕೂಡಿರ್ತಕ್ಕಂಥ ಒಂದು ಆಹಾರವಾಗಿರುತ್ತೆ. ಸೊ ಇದರಿಂದ ಈ ಒಂದು ಫುಡ್ ಸೆಕ್ಯೂರಿಟಿ ಅಥವಾ ಮ್ಯಾಲ್ ನ್ಯೂಟ್ರಿಷನ್ ಏನಿರುತ್ತೆ ಸೊ ಇದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರ್ತಕ್ಕಂಥ ಒಂದು ಆಹಾರ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನ ಗುಲಾಬಿ ರಫ್ತು 50%ಕ್ಕಿಂತ ಡ್ಯಾಶ್ ಆಗಿದೆ. ಸೊ ಬೆಂಗಳೂರು ರೋಸ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ಡ್ಯಾಶ್ ಬೈ ಮೋರ್ ದೆನ್ 50% ಇನ್ ಲಾಸ್ಟ್ 5 ಇಯರ್ಸ್. ಅಂದರೆ ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನಿಂದ ರೋಸನ್ನು ನಾವು ಬೇರೆ ರಾಷ್ಟ್ರಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತೇವೆ ಅದು 50% ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಯಥಾಸ್ಥಿತಿಯಲ್ಲಿದೆಯಾ? ಸೊ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಆ್ಯಕ್ಚುಲಿ ಇದು ಕಡಿಮೆ ಆಗಿದೆ, ರಿಡ್ಯೂಸ್ ಆಗಿರ್ತಕ್ಕಂಥದ್ದು ಈಗ ವರದಿಯಾಗಿರುತ್ತೆ. ಏನು ಅದಕ್ಕೆ ರೀಸನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನ ರೋಸ್ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು
50% ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಬೆಂಗಳೂರು ಇಂಡಿಯಾಸ್ ಲೀಡಿಂಗ್ ಫ್ಲೋರಿಕಲ್ಚರ್ ಎಕ್ಸ್ಪೋರ್ಟ್ ಸೆಂಟರ್ ಆಗಿರುತ್ತೆ. ಅಂದರೆ ಬೆಂಗಳೂರು ಭಾರತ ದೇಶದಲ್ಲಿಯೇ ಪ್ರಮುಖ ಪುಷ್ಪ ಕೃಷಿ ರಫ್ತು ಮಾಡ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ಬೆಂಗಳೂರನ್ನು ನಾವು ನೋಡ್ಬೋದಾಗಿರುತ್ತೆ. ಮೇಜರ್ ಸಪ್ಲೈಯರ್ಸ್ ಆಫ್ ಕಟ್ ರೋಸಸ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್, ಅಂದರೆ ಆ ಕತ್ತರಿಸಿದ ಗುಲಾಬಿಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ರಫ್ತು ಮಾಡ್ತಕ್ಕಂಥ ಪ್ರಮುಖ ಕೇಂದ್ರ ಬೆಂಗಳೂರು ಆಗಿರುತ್ತೆ. ಅಂಡ್ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು, ಅಂದರೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಹೂವಿನ ಹರಾಜು ಕೂಡ ನಡೀತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಆ ಎಲ್ಲ ಮೂಲ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಎಕ್ಸ್ಪೋರ್ಟ್ ಇವಾಗ ಕಳೆದ 5 ವರ್ಷಗಳಲ್ಲಿ 50% ಅಷ್ಟು ಈಗ ರಫ್ತು ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಅರ್ಲಿಯರ್ ಅಪ್ರಾಕ್ಸಿಮೇಟ್ಲಿ 40 to 50 ಲ್ಯಾಕ್ ಸ್ಟೆಮ್ಸ್ ಆನ್ಯುಯಲಿ, ಅಂದರೆ ಒಂದು ವರ್ಷಕ್ಕೆ 40 ರಿಂದ 50 ಲಕ್ಷ ಸ್ಟೆಮ್ಸ್, ಅಂದರೆ ಆ ಒಂದು ರೋಸ್ ಕಟ್ಟಿಂಗ್ ರೋಸಸ್ ಏನಿರುತ್ತೆ ಅದನ್ನು ನಾವು ವಾರ್ಷಿಕವಾಗಿ ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು. ಇದು ಓನ್ಲಿ ಸೀಸನಲ್ಲಿ, ಅಂದರೆ ಆ ರಫ್ತು ಮಾಡ್ತಕ್ಕಂಥ ಒಂದು ಸೀಸನಲ್ಲಿ ಮಾತ್ರ 40 ರಿಂದ 50 ಲಕ್ಷ ರೋಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು ಈಗ ಕೇವಲ 10 ರಿಂದ 20 ಲಕ್ಷಕ್ಕೆ ಅದು ಡ್ರಾಪ್ ಆಗಿರ್ತಕ್ಕಂಥದ್ದು ಕಳವಳಕಾರಿಯಾಗಿರ್ತಕ್ಕಂಥ ಸಂಗತಿ ಆಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ರೀಸನ್ಸ್? ಇದರಲ್ಲಿ ಮೊದಲು ನಾವು ಎಕನಾಮಿಕ್ ರೀಸನ್ಸ್, ಆರ್ಥಿಕ ಕಾರಣಗಳನ್ನು ನಾವು ನೋಡೋದಾದ್ರೆ, ಏರ್ ಕಾರ್ಗೋ ಚಾರ್ಜಸ್ ಇನ್ಕ್ರೀಸ್ಡ್ ಶಾರ್ಪ್ಲಿ, ಅಂದರೆ ಈ ರೋಸ್ ಅಂತಕ್ಕಂಥದ್ದು ಪೆರಿಷಬಲ್ ಗೂಡ್ ಆಗಿರುತ್ತೆ, ಅಂದರೆ ಬೇಗ ಹಾಳಾಗ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಅದರಿಂದ ನಾವು ಇಂಟರ್ನ್ಯಾಷನಲಿ ಇದನ್ನು ಟ್ರೇಡ್ ಮಾಡಬೇಕಾಗಿದ್ರೆ ನಾವು ಏರ್ ಕಾರ್ಗೋ ಅಥವಾ ವಾಯುಯಾನದ ಮುಖಾಂತರ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಏರ್ ಫೇರ್ ಅಂತಕ್ಕಂಥದ್ದು ಅಥವಾ ಒಂದು ಬೆಲೆ ಅಂತಕ್ಕಂಥದ್ದು, ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು ಇದಕ್ಕೆ ಮೊದಲ ಕಾರಣವಾಗಿ ನಾವು ನೋಡ್ಬೋದಾಗಿರುತ್ತೆ. ಪೆರಿಷಬಲ್ ನೇಚರ್ ಆಗಿರೋದ್ರಿಂದ ಡಿಪೆಂಡೆನ್ಸ್ ಆನ್ ಏರ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ, ಅಂದರೆ ಬೇರೆ ನಾನ್ ಪೆರಿಷಬಲ್ ಗೂಡ್ಸ್ ಆಗಿದ್ರೆ ನಮಗೆ ಬೇರೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅವೈಲಬಲ್ ಇರುತ್ತೆ. ಸೊ ಆಗ ಟೈಮ್ ಜಾಸ್ತಿ ಆದರೂ ಕೂಡ ಅದನ್ನು ಲಾಭ ಗಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ರೋಸ್ ಅಂತಕ್ಕಂಥದ್ದು ಪೆರಿಷಬಲ್ ಗೂಡ್ ಆಗಿರೋದ್ರಿಂದ ನಾವು ಬೇರೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮೇಲೆ ಅಷ್ಟಾಗಿ ಅವಲಂಬನೆ ಆಗಲಿಕ್ಕೆ ಅವಕಾಶ ಆಗಿರೋದಿಲ್ಲ. ಬಟ್ ಏರ್ ಫೇರ್ ಅಂತಕ್ಕಂಥದ್ದು ಹೆಚ್ಚಾಗಿರುವ ಕಾರಣದಿಂದ ಇದು ಕಡಿಮೆ ಆಗಿರಲಿಕ್ಕೆ ಕಾರಣವಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಕಾಂಪೀಟಿಂಗ್ ಕಂಟ್ರೀಸ್ ಲೈಕ್ ಕೆನ್ಯಾ ಮತ್ತು ಇಥಿಯೋಪಿಯಾ, ಸೊ ಅವ್ರಿಗೆ ಚೀಪರ್ ಫ್ರೈಟ್ ಅಡ್ವಾಂಟೇಜ್, ಅಂದರೆ ಆ ಒಂದು ಅಗ್ಗದ ಸರಕು ಅನುಕೂಲ, ಅವರ ಒಂದು ಫೇರ್ ಅಂತಕ್ಕಂಥದ್ದು ಕಡಿಮೆ ಇರುವ ಕಾರಣದಿಂದ ನಮ್ಮ ಕಾಂಪಿಟೇಟರ್ಸ್ ಆಗಿರ್ತಕ್ಕಂಥ ಕೆನ್ಯಾ ಮತ್ತು ಇಥಿಯೋಪಿಯಾ ಅಂತಕ್ಕಂಥದ್ದು ಸೊ ಈ ಒಂದು ಮಾರ್ಕೆಟ್ ಶೇರನ್ನು ಹೆಚ್ಚು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಇನ್ನು ಕ್ಲೈಮೇಟ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನಾವು ನೋಡೋದಾದರೆ, ಇದಕ್ಕೆ ಮಾಡರೇಟ್ ಟೆಂಪ್ರೇಚರ್ ಬೇಕು, ಅಂದರೆ ಗುಲಾಬಿಯನ್ನು ಬೆಳಿಲಿಕ್ಕೆ ಮಧ್ಯಮ ತಾಪಮಾನ ಬೇಕು. 15 ರಿಂದ 28% ಡಿಗ್ರಿ 28 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಐಡಿಯಲ್ ಟೆಂಪ್ರೇಚರ್ ಆಗಿರುತ್ತೆ. ಸೊ ಈ ಒಂದು ಸರಾಸರಿ ತಾಪಮಾನ ಹೆಚ್ಚಾಗ್ತಾ ಇರತಕ್ಕಂಥದ್ದು ಕೂಡ ಸೊ ಈ ಒಂದು ಬೆಳೆ ಕಡಿಮೆ ಆಗಲಿಕ್ಕೆ ಒಂದು ಕಾರಣವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಲೆಸ್ ಎಕ್ಸ್ಟ್ರೀಮ್ ವಿಂಟರ್ಸ್ ಕಂಪೇರ್ ಟು ನಾರ್ತ್ ಇಂಡಿಯಾ, ಅಂದರೆ ಉತ್ತರ ಭಾರತಕ್ಕೆ ಹೋಲಿಸಿದರೆ ಕಡಿಮೆ ತೀವ್ರವಾದ ಚಳಿಗಾಲವನ್ನು ನಾವು ನೋಡ್ಬೋದಾಗಿರುತ್ತೆ. ಸೂಟಬಲ್ ಫಾರ್ ಪಾಲಿ ಹೌಸ್ ಫಾರ್ಮಿಂಗ್, ಸೊ ಈ ಒಂದು ಗುಲಾಬಿಯನ್ನು ನಾವು ಪಾಲಿ ಹೌಸ್ ಕೃಷಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಹಾಗಿದ್ರೆ ಗುಲಾಬಿಯನ್ನು ಬೆಳೀತಕ್ಕಂಥ ಮೆಥಡ್ಸ್ ಯಾವ್ದು ಅಂದರೆ, ನಾವು ಪಾಲಿ ಹೌಸ್ ಅನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಗ್ರೀನ್ ಹೌಸ್ ಅಥವಾ ಹಸಿರು ಮನೆಗಳ ಮುಖಾಂತರ ನಾವು ಗುಲಾಬಿಯನ್ನು ಬೆಳೆಯಬಹುದಾಗಿರುತ್ತೆ. ಕಂಟ್ರೋಲ್ಡ್ ಇರಿಗೇಷನ್, ಅಂದರೆ ಡ್ರಿಪ್ ಇರಿಗೇಷನ್ನ ಮುಖಾಂತರ ನೀರಾವರಿಯನ್ನು ಒದಗಿಸಬಹುದಾಗಿರುತ್ತೆ. ಅಡ್ವಾನ್ಸ್ಡ್ ಫರ್ಟಿಗೇಷನ್ ಮೆಥಡ್ಸ್, ಅಂದರೆ ಸುಧಾರಿತ ಫಲೀಕರಣ ವಿಧಾನಗಳನ್ನು ಸೊ ನಾವು ಬಳಕೆ ಮಾಡುವುದರಿಂದ ರೋಸನ್ನು ಬೆಳೀತಕ್ಕಂಥದ್ದು. ಹಾಗಿದ್ರೆ ನಾವು ಬೆಳೀತಕ್ಕಂಥ ಪ್ರಮುಖ ಗುಲಾಬಿಗಳು ಯಾವುದು ಅಂದರೆ ಹೈಬ್ರಿಡ್ ಟೀ ರೋಸಸ್ ಅಂತ ಕರಿತೇವೆ. ಸೊ ಇದಕ್ಕೆ ಸ್ಟೆಮ್ ಅಥವಾ ಕಾಂಡ ಅಂತಕ್ಕಂಥದ್ದು ತುಂಬ ಉದ್ದವಾಗಿರುತ್ತೆ. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರುತ್ತೆ, ಅಂದರೆ ರಫ್ತು ಮಾಡಲಿಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ಗುಲಾಬಿಯನ್ನು ನಾವು ಹೈಬ್ರಿಡ್ ಟೀ ರೋಸಸ್ ಅಂತ ಹೇಳ್ತೇವೆ. ಸೊ ಇನ್ನು ಡಚ್ ವೆರೈಟೀಸ್ ಅನ್ನ ಕೂಡ ನಾವು ಬೆಳೀತೇವೆ. ಸೊ ರೆಡ್ ರೋಸಸ್ ಇದು ಅತ್ಯಂತ ಹೆಚ್ಚಿನ ಡಿಮ್ಯಾಂಡ್ ಅಥವಾ ಬೇಡಿಕೆಯನ್ನು ಹೊಂದಿರತಕ್ಕಂಥ ಒಂದು ಗುಲಾಬಿ ಆಗಿರುತ್ತೆ. ಸೊ ಇವನ್ ಬೇರೆ ಬೇರೆ ಬಣ್ಣದ ಗುಲಾಬಿಗಳನ್ನ, ಇವನ್ ಡಬಲ್ ಕಲರ್ ಅನ್ನ ಹೊಂದಿರತಕ್ಕಂಥ ಪ್ರಭೇದಗಳನ್ನ ಕೂಡ ಸೊ ಈಗ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ನಾವು ಮೇಜರ್ ಆಗಿ ರಫ್ತು ಮಾಡ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂದರೆ ಯುರೋಪ್ ಮೇಜರ್ ಬೈಯರ್ ಆಗಿರುತ್ತೆ. ಮಿಡಲ್ ಈಸ್ಟ್ ಅಥವಾ ಮಧ್ಯಪ್ರಾಚ್ಯ, ಆಸ್ಟ್ರೇಲಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಅಥವಾ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ನಾವು ಗುಲಾಬಿಯನ್ನು ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಟ್ ಟು ಕ್ವೆಶ್ಚನ್ ನಂಬರ್ 3.
ಭಾರತದ ಮೊದಲ ಸಂಗೀತ ರಸ್ತೆಯನ್ನು ಯಾವ ನಗರದಲ್ಲಿ ಅಳವಡಿಸಲಾಗಿದೆ? ಇಂಡಿಯಾಸ್ ಫಸ್ಟ್ ಮ್ಯೂಸಿಕಲ್ ರೋಡ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ವಿಚ್ ಸಿಟಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮ್ಯೂಸಿಕಲ್ ರೋಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಿದು ಮ್ಯೂಸಿಕಲ್ ರೋಡ್ ಅಂದರೆ ಅದರ ಅರ್ಥವನ್ನು ಮತ್ತು ಇದರ ಸಿಗ್ನಿಫಿಕೆನ್ಸ್ ಏನು ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ರಸ್ತೆಯಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಲೇನ್ ಅಂತ ಇರುತ್ತೆ. ಈ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಬಂದಾಗ ನಾವೇನಾದರೂ ಸ್ವಲ್ಪ ನೆಗ್ಲಿಜೆನ್ಸಿ ಅಥವಾ ನಿದ್ದೆ ಬಂದಾಗ ನಾವೇನಾದರೂ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಬಂದಾಗ ಇದರ ಮೇಲೆ ನಾವೇನಾದರೂ ವೀಲ್ಸ್ ರನ್ ಆದರೆ ಅದರಿಂದ ನಮಗೆ ಮ್ಯೂಸಿಕ್ ಕೇಳಿಸುತ್ತೆ, ನಾವು ಅವಾಗ ಅಲರ್ಟ್ ಆಗ್ಬೋದಾಗಿರುತ್ತೆ. ಸೊ ಈ ರೀತಿಯ ಮೊಟ್ಟ ಮೊದಲ ಮ್ಯೂಸಿಕಲ್ ರೋಡನ್ನು ನಮ್ಮ ಭಾರತ ದೇಶದಲ್ಲಿ ದೆಹಲಿಯಲ್ಲಿ ಈಗ ಮುಂಬೈಯಲ್ಲಿ ಈಗ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ನಾಟ್ ಇನ್ ಡೆಲ್ಲಿ, ಇಟ್ ಈಸ್ ಇನ್ ಮುಂಬೈ. ಸೊ ಮುಂಬೈನಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಲೊಕೇಶನ್ ಬಂದು ಮುಂಬೈನಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಸೆಲೆಕ್ಟೆಡ್ ಅರ್ಬನ್ ಸ್ಟ್ರೆಚ್ ವಿತ್ ಸ್ಟೆಡಿ ಟ್ರಾಫಿಕ್ ಫ್ಲೋ, ಅಂದರೆ ಒಂದು ನಿರಂತರವಾಗಿ ಒಂದು ಕಾನ್ಸ್ಟೆಂಟ್ ರೇಟಲ್ಲಿ ಒಂದು ಸಂಚಾರ ದಟ್ಟಣೆ ಇರತಕ್ಕಂಥ ಒಂದು ಸೆಲೆಕ್ಟೆಡ್ ಸ್ಟ್ರೆಚ್ ಆಫ್ ಮುಂಬೈನಲ್ಲಿ ಈ ಒಂದು ಮ್ಯೂಸಿಕಲ್ ರೋಡನ್ನು ಈಗ ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ನಾವು ರೋಡ್ ಸೇಫ್ಟಿ ಅಂದರೆ ಸಂಚಾರಿ ಸುರಕ್ಷತೆ ಮತ್ತು ಇನೋವೇಷನ್ ನಾವೀನ್ಯತೆ ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡಿರ್ತಕ್ಕಂಥ ಒಂದು ಇಂಪ್ಲಿಮೆಂಟೇಷನ್ ಇದಾಗಿರುತ್ತೆ. ಹಾಗಿದ್ರೆ ರೋಡ್ ಮ್ಯೂಸಿಕ್ ಅಥವಾ ಮ್ಯೂಸಿಕಲ್ ರೋಡ್ ಅಂದರೆ ಏನು ಅಂದರೆ ಇದು ಸ್ಪೆಷಲಿ ಇಂಜಿನಿಯರ್ ರೋಡ್ ಸರ್ಫೇಸ್ ಆಗಿರುತ್ತೆ. ಅಂದರೆ ವಿಶೇಷವಾಗಿ ತಯಾರಿ ಮಾಡಿರ್ತಕ್ಕಂಥ ಒಂದು ರಸ್ತೆ ಮಾರ್ಗ ಇದಾಗಿರುತ್ತೆ. ಪ್ರೊಡ್ಯೂಸಸ್ ಮ್ಯೂಸಿಕ್ ವೆನ್ ವೆಹಿಕಲ್ಸ್ ಡ್ರೈವ್ ಓವರ್ ಇಟ್ ಅಟ್ ಅ ಸ್ಪೆಸಿಫಿಕ್ ಸ್ಪೀಡ್, ಅಂದರೆ ಒಂದು ನಿರ್ದಿಷ್ಟ ವೇಗದಲ್ಲಿ ವೆಹಿಕಲ್ಸ್ಗಳು ಅದರ ಮೇಲೆ ನಡೆದರೆ ಅಥವಾ ಅದರ ಮೇಲೆ ಮೂವ್ ಆದರೆ ಅದು ಸಂಗೀತವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಪ್ರಿಸೈಸ್ಲಿ ಸ್ಪೇಸ್ಡ್ ರಂಬಲ್ ಸ್ಟ್ರಿಪ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಂತ ಇರುತ್ತೆ, ಕರೆಕ್ಟಾಗಿ ಸ್ಪೇಸ್ ಆಗಿರ್ತಕ್ಕಂಥ ಒಂದು ಸ್ಟ್ರಿಪ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವುಗಳನ್ನು ನಾವು ರಂಬಲ್ ಸ್ಟ್ರಿಪ್ಸ್ ಅಂತ ಹೇಳ್ತೇವೆ. ಸೊ ಆ ರೀತಿಯ ರಂಬಲ್ ಸ್ಟ್ರಿಪ್ಗಳನ್ನು ಇಲ್ಲಿ ರಚನೆ ಮಾಡಲಾಗಿರುತ್ತೆ. ಸೊ ಗ್ರೂವ್ಸ್ ಕಟ್ ಇಂಟು ಅಸ್ಪಾಲ್ಟ್, ಅಂದರೆ ಈ ಅಸ್ಪಾಲ್ಟ್ ಅಂದರೆ ನಮ್ಮ ತಾರ್ ಏನಿರುತ್ತೆ ಆ ತಾರಲ್ಲಿ ಈ ಥರ ಹಳ್ಳಗಳನ್ನು ಕೊರೆದಿರ್ತಾರೆ, ಅಂದರೆ ಚಿಕ್ಕ ಚಿಕ್ಕ ಗ್ರೂವ್ಗಳನ್ನು ಅಲ್ಲಿ ಕೊರೆದಿರ್ತಾರೆ. ಆ್ಯಂಡ್ ವೈಬ್ರೇಷನ್ಸ್ ಬೇಸ್ಡ್ ಸೌಂಡ್ ಜನರೇಷನ್ ಆಗುತ್ತೆ. ಯಾವಾಗ ಅಲ್ಲಿ ಕಂಪನಗಳು ಉಂಟಾಗುತ್ತೆ ಅಂದರೆ ಅವಾಗ ಚಕ್ರ ಮೂವ್ ಆದಾಗ ಅಲ್ಲಿ ಕಂಪನಗಳು ಉಂಟಾಗುತ್ತೆ. ಆ ಕಂಪನ ಉಂಟಾದಾಗ ಅಲ್ಲಿ ಮ್ಯೂಸಿಕ್ ಉತ್ಪಾದನೆ ಆಗುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಮ್ಯೂಸಿಕಲ್ ರೋಡ್ ಅಂತ ಕರಿತೇವೆ. ಹಾಗಿದ್ರೆ ಯಾವ ರೀತಿಯ ಒಂದು ಮ್ಯೂಸಿಕನ್ನು ಅಲ್ಲಿ ಕೇಳ್ಬೋದಾಗಿರುತ್ತೆ ಅಂದರೆ ಪೇಟ್ರಿಯಾಟಿಕ್ ದೇಶಭಕ್ತಿ ಮತ್ತು ಮೋಟಿವೇಶ್ನಲ್ ಮೆಲೋಡಿ ಅಂದರೆ ಪ್ರೇರಕ ಗೀತೆಗಳನ್ನು ಅಲ್ಲಿ ಮ್ಯೂಸಿಕ್ನ ರೂಪದಲ್ಲಿ ನಾವು ಕೇಳ್ಬೋದಾಗಿರುತ್ತೆ. ಸೊ ವಿಂಡೋವನ್ನು ನಾವು ಸ್ವಲ್ಪ ಡೌನ್ ಮಾಡಿದರೆ ಮಾತ್ರ ಕೇಳಿಸುತ್ತೆ. ಕಂಪ್ಲೀಟ್ ವಿಂಡೋ ರೇಸ್ ಆಗಿದ್ರೆ ಈ ಮ್ಯೂಸಿಕನ್ನು ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ರೀತಿಯ ಮ್ಯೂಸಿಕಲ್ ರೋಡ್ಸನ್ನು ನಾವು ಜಪಾನ್, ಸೌತ್ ಕೊರಿಯಾ, USA ಮತ್ತು ನೆದರ್ಲ್ಯಾಂಡ್ಸಲ್ಲಿ ಈ ರೀತಿಯ ಮ್ಯೂಸಿಕಲ್ ರೋಡ್ಸನ್ನು ನಾವು ಕಾಣ್ಬೋದಾಗಿರುತ್ತೆ. ಈಗ ಭಾರತ ದೇಶದಲ್ಲೂ ಕೂಡ ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವೆಶನ್. ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಯೋಜನೆ ಅಡಿಯಲ್ಲಿ ಸಂಗ್ರಹಣಾ ಮೂಲಸೌಕರ್ಯವನ್ನು ಯಾವ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಅಂಡರ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲಾನ್, ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಬೀಯಿಂಗ್ ಡೆವಲಪ್ಡ್ ಅಟ್ ವಿಚ್ ಲೆವೆಲ್? ಸೊ ನಮ್ಮ ಭಾರತ ದೇಶದಲ್ಲಿ ಈ ಗ್ರೇನ್ಸ್ ಅಂತಕ್ಕಂಥ ಉತ್ಪಾದನೆ ಈಗ ಈ ವರ್ಷ ಅಂದರೆ 2025ರಲ್ಲಿ ರೆಕಾರ್ಡ್ ಹೈಯೆಸ್ಟ್ ಆಗಿದೆ. ಸೊ ಯಾವಾಗ ನಮ್ಮ ಉತ್ಪಾದನೆ ಜಾಸ್ತಿ ಆಗುತ್ತೆ ಅದನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಮೂಲಸೌಕರ್ಯಗಳು ಕೂಡ ಹೆಚ್ಚಾಗಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ಮಟ್ಟದಲ್ಲಿ ಈ ಸ್ಟೋರೇಜ್ಗಳನ್ನು ಈಗ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾಕ್ಸ್ ಲೆವೆಲ್ ಅಥವಾ PACS ಹಂತದಲ್ಲಿ ಈ ಸ್ಟೋರೇಜ್ಗಳನ್ನು ಹೆಚ್ಚು ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ದಿಸ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲಾನ್ ಇನ್ ಕೋಆಪರೇಟಿವ್ ಸೆಕ್ಟರ್. ಸೊ ಸಹಕಾರಿ ವಲಯದಲ್ಲಿ ವಿಶ್ವದ ಅತಿ ದೊಡ್ಡ ಧಾನ್ಯ ಶೇಖರಣೆ ಯೋಜನೆಯನ್ನು ಈಗ ನಮ್ಮ ಭಾರತ ರಾಷ್ಟ್ರ ಲಾಂಚ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಲಾಂಚ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಸರ್ಕಾರ. ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥವರು ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್ ಅಥವಾ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಏನಿದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಡಿಸೆಂಟ್ರಲೈಸ್ಡ್ ಗ್ರೇನ್ ಸ್ಟೋರೇಜ್ ಸಿಸ್ಟಮ್, ಅಂದರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ
ಮಾಡಿರ್ತಕ್ಕಂಥ ವಿಕೇಂದ್ರೀಕರಣವನ್ನ ಹೊಂದಿರತಕ್ಕಂಥ ಧಾನ್ಯ ಶೇಖರಣಾ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಹೆಚ್ಚಾಗುತ್ತೆ. ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂದ್ರೆ ನಾವು ಕೊಯ್ಲನ್ನ ಮಾಡಿದ ನಂತರ ಆಗ್ತಕ್ಕಂಥ ನಷ್ಟವನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಇದ್ರ ಜೊತೆಗೆ ಈ ಕೋಆಪರೇಟಿವ್ ಸೊಸೈಟೀಸ್ ಅಥವಾ ಸಹಕಾರ ಸಂಘಗಳೇನಿರುತ್ತೆ ಅದು ಕೂಡ ಸಬಲೀಕರಣಗೊಳ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ, ನಾನು ಪ್ರಶ್ನೆಯಲ್ಲೇ ಹೇಳಿದ ಹಾಗೆ ಪ್ಯಾಕ್ಸ್ ನ ಮಾದರಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ ಆ ಒಂದು ಮಾದರಿಯಲ್ಲಿ ಅಥವಾ ಆ ಒಂದು ಹಂತದಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಪ್ರತಿ PACS ನಲ್ಲಿ ಗೋದಾಮುಗಳನ್ನ ರಚನೆ ಮಾಡ್ತಾರೆ. ವೇರ್ ಹೌಸಸ್ ಅಥವಾ ಸಂಗ್ರಹಕಾರಗಳನ್ನ ರಚನೆ ಮಾಡ್ತಾರೆ. ಕೋಲ್ಡ್ ಸ್ಟೋರೇಜ್ಗಳನ್ನ ರಚನೆ ಮಾಡುವಲ್ಲಿ ಅಂದ್ರೆ ಎಲ್ಲೆಲ್ಲಿ ಅಗತ್ಯ ಇರುತ್ತೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡುವ ಮುಖಾಂತರ ಸೊ ಈ ಒಂದು ಧಾನ್ಯಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯಲ್ಲಿ ಯಾವ ಯಾವ ಸಚಿವಾಲಯಗಳನ್ನ ಇಂಟಿಗ್ರೇಟ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಅಗ್ರಿಕಲ್ಚರಲ್ ಮಿನಿಸ್ಟ್ರಿ ಬರುತ್ತೆ, ಕೃಷಿ ಸಚಿವಾಲಯ ಬರುತ್ತೆ, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಇದರೊಳಗಡೆ ಪಾರ್ಟಿಸಿಪೇಟ್ ಮಾಡುತ್ತೆ, ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಫುಡ್ ಪ್ರೊಸೆಸಿಂಗ್ ಅಥವಾ ಆಹಾರ ಸಂಸ್ಕರಣಾ ಇಲಾಖೆಗಳೇನಿರುತ್ತೆ ಸೊ ಇವೆಲ್ಲವನ್ನ ಕೂಡ ಇಂಟಿಗ್ರೇಟ್ ಮಾಡುವ ಮುಖಾಂತರ ಸೊ ಈ ಬೃಹತ್ ಆದ ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಈ ಪ್ಯಾಂಗೋಲಿನ್ ಸೊ ಅರಣ್ಯ ನಿರ್ವಹಣೆಗೆ ಸಂಬಂಧಿಸಿದ ನಿರ್ಧಾರವನ್ನು ಯಾವ ರಾಜ್ಯದಲ್ಲಿ ತೆಗೆದುಕೊಳ್ಳಲಾಗಿದೆ? ದ ಡಿಸಿಷನ್ ರಿಗಾರ್ಡಿಂಗ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಮೆನ್ಷನ್ಡ್ ಅಬೋವ್ ವಾಸ್ ಟೇಕನ್ ಇನ್ ವಿಚ್ ಸ್ಟೇಟ್? ಸೊ ಮೆನ್ಷನ್ಡ್ ಅಬೋವ್ ಅಂದ್ರೆ ಈ ಪ್ಯಾಂಗೋಲಿನ್ ಅನ್ನ ಹಂಟ್ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ರಾಜ್ಯ ಈಗ ಪ್ಯಾಂಗೋಲಿನ್ಗಳನ್ನ ಹಂಟ್ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ನಾಗಾ ಕಮ್ಯುನಿಟಿ ಬ್ಯಾನ್ಸ್ ಪ್ಯಾಂಗೋಲಿನ್ ಹಂಟಿಂಗ್ ಇನ್ ನಾಗಾಲ್ಯಾಂಡ್. ಸೊ ನಾಗಾಲ್ಯಾಂಡ್ ನಲ್ಲಿ ಪೆಂಗೋಲಿನ್ಗಳ ಬೇಟೆ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಟೇಟ್ ಯಾವುದು ಅಂತ ಕೇಳಿದ್ರೆ ನಾಗಾಲ್ಯಾಂಡ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಡಿಸಿಷನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ನಾಗಾ ಕಮ್ಯುನಿಟಿ ಅಥವಾ ನಾಗಾ ಸಮುದಾಯದ ಸದಸ್ಯರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಇದು ವಿಲೇಜ್ ಮತ್ತೆ ಕಮ್ಯುನಿಟಿ ಫಾರೆಸ್ಟ್ ಏರಿಯಾ, ಗ್ರಾಮ ಮತ್ತು ಸಮುದಾಯ ಅರಣ್ಯ ಪ್ರದೇಶಗಳಿಗೆ ಅನ್ವಯಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಬ್ಯಾನ್ ಅಲ್ಲಿ ಏನನ್ನ ಇನ್ಕ್ಲೂಡ್ ಮಾಡಲಾಗಿರುತ್ತೆ ಅಂದ್ರೆ ಹಂಟಿಂಗ್ ಅನ್ನ ಮಾಡಂಗಿಲ್ಲ, ಬೇಟೆ ಮಾಡಂಗಿಲ್ಲ, ಟ್ರ್ಯಾಪಿಂಗ್ ಅದನ್ನ ಬಂಧಿಸುವ ಹಾಗಿಲ್ಲ, ಮತ್ತೆ ಟ್ರೇಡಿಂಗ್ ಅಂದ್ರೆ ಅದನ್ನ ವ್ಯಾಪಾರ ಕೂಡ ಮಾಡ್ತಕ್ಕಂಥದ್ದನ್ನ ಈಗ ನಿಷೇಧ ಮಾಡಲಾಗಿರುತ್ತೆ. ಸೊ ಇಲ್ಲಿ ಸ್ಟ್ರೆಂಥನಿಂಗ್ ಟ್ರೆಡಿಷನಲ್ ಕನ್ಸರ್ವೇಷನ್ ಎಥಿಕ್ಸ್ ಅಂದ್ರೆ ಸಾಂಪ್ರದಾಯಿಕವಾಗಿ ಈ ಒಂದು ಪ್ರಾಣಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ನೀತಿ ಏನಿದೆ ಅದನ್ನ ಬಲಪಡಿಸ್ತಕ್ಕಂಥದ್ದು. ಯಾರು ಇದನ್ನ ವೈಲೇಟ್ ಮಾಡ್ತಾರೆ ಅವರಿಗೆ ಸೋಷಿಯಲ್ ಪೆನಾಲ್ಟಿ ಅಥವಾ ಸಾಮಾಜಿಕ ವಿಧಾನದಲ್ಲಿ ದಂಡಗಳನ್ನ ಹೇರ್ತಕ್ಕಂಥದ್ದನ್ನ ಈ ವಿಧಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ರೋಲ್ ಆಫ್ ನಾಗಾ ಕಮ್ಯುನಿಟಿ ಇನ್ ಕನ್ಸರ್ವೇಷನ್ ಆಫ್ ಪ್ಯಾಂಗೋಲಿನ್ಗಳ ಸಂರಕ್ಷಣೆಯಲ್ಲಿ ನಾಗಾ ಸಮುದಾಯದ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ, ನಾಗಾಲ್ಯಾಂಡ್ ಹ್ಯಾಸ್ ಸ್ಟ್ರಾಂಗೆಸ್ಟ್ ವಿಲೇಜ್ ಕೌನ್ಸಿಲ್ ಗವರ್ನೆನ್ಸ್ ಅಂದ್ರೆ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಬಲವಾದ ಗ್ರಾಮ ಮಂಡಳಿ ಆಡಳಿತವನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಕಸ್ಟಮರಿ ಲಾಸ್ ರೆಗ್ಯುಲೇಟ್ ಫಾರೆಸ್ಟ್ ಯೂಸ್ ಅಂದ್ರೆ ಈ ಫಾರೆಸ್ಟ್ ಯೂಸ್ ಅರಣ್ಯದ ಬಳಕೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರ್ತಕ್ಕಂಥ ಸಾಂಪ್ರದಾಯಿಕ ಕಾನೂನುಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯ ಇದಾಗಿರುತ್ತೆ. ಅಂಡ್ ಕಮ್ಯುನಿಟಿ ಫಾರೆಸ್ಟ್ ಮ್ಯಾನೇಜ್ಡ್ ಕಲೆಕ್ಟಿವ್ಲಿ ಅಂದ್ರೆ ಅಲ್ಲಿರ್ತಕ್ಕಂಥ ಸಮುದಾಯ ಅರಣ್ಯಗಳನ್ನ ಸಾಮೂಹಿಕವಾಗಿ ನಿರ್ವಹಿಸಲ್ಪಡ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಟ್ರೈಬಲ್ ಬಾಡೀಸ್ ಕ್ಯಾನ್ ಎನ್ಫೋರ್ಸ್ ಕನ್ಸರ್ವೇಷನ್ ಡಿಸಿಷನ್ಸ್, ಅಲ್ಲಿರ್ತಕ್ಕಂಥ ಬುಡಕಟ್ಟು ಸಂಸ್ಥೆಗಳು ಸಂರಕ್ಷಣಾ ನಿರ್ಧಾರಗಳನ್ನ ಜಾರಿಗೊಳಿಸ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಏನ್ ಪ್ಯಾಂಗೋಲಿನ್ ಅಂದ್ರೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸ್ಕೇಲಿ ಆಂಟ್ ಈಟಿಂಗ್ ಮ್ಯಾಮಲ್ ಆಗಿರುತ್ತೆ. ಸ್ಕೇಲಿ ಅಂದ್ರೆ ಮೈ ಮೇಲೆ ಹುರುಪುಗಳನ್ನ ನಾವು ನೋಡಬಹುದಾಗಿರುತ್ತೆ. ಇರುವೆಗಳನ್ನ ಮತ್ತೆ ಗೆದ್ದಲನ್ನ ತಿಂತಕ್ಕಂಥ ಒಂದು ಸಸ್ತನಿ ಇದಾಗಿರುತ್ತೆ. ಓನ್ಲಿ ಮ್ಯಾಮಲ್ ಇನ್ ದ ವರ್ಲ್ಡ್ ಕವರ್ಡ್ ವಿತ್ ಕೆರಾಟಿನ್ ಸ್ಕೇಲ್ಸ್ ಅಂದ್ರೆ ಈ ಕೆರಾಟಿನ್ ಸ್ಕೇಲ್ಗಳನ್ನ ಅಥವಾ ಕೆರಾಟಿನ್ ಇಂದ ಮಾಡಿರ್ತಕ್ಕಂಥ ಹುರುಪೆಗಳಿಂದ
ಆವೃತ್ತವಾಗಿರ್ತಕ್ಕಂಥ ವಿಶ್ವದ ಏಕೈಕ ಸಸ್ತನಿಯನ್ನ ನಾವು ಪ್ಯಾಂಗೋಲಿನ್ ಅಂತ ಕರಿತೇವೆ. ಇದು ನಾಕ್ಟರ್ನಲ್ ಅಂದ್ರೆ ನಿಶಾಚಾರಿ, ರಾತ್ರಿಯ ವೇಳೆ ಅದು ಸಕ್ರಿಯವಾಗಿರುತ್ತೆ. ಸಾಲಿಟರಿ ಆನಿಮಲ್ ಅಂದ್ರೆ ಏಕಾಂಗಿಯಾಗಿ ಇರ್ಲಿಕ್ಕೆ ಬಯಸ್ತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಟೋಟಲಿ ಪ್ರಪಂಚದಲ್ಲಿ 8 ರೀತಿಯ ಪ್ರಭೇದಗಳನ್ನ ನಾವು ಪ್ಯಾಂಗೋಲಿನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಏಷ್ಯಾಗೆ ಸಂಬಂಧಪಟ್ಟಂತೆ 4 ಸ್ಪೀಶೀಸ್ ಇರುತ್ತೆ. ಅದ್ಯಾವ್ದು ಅಂದ್ರೆ ಇಂಡಿಯನ್, ಚೈನೀಸ್, ಸುಂಡಾ ಮತ್ತೆ ಫಿಲಿಪೈನ್. ಇದು ಏಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ 4 ಪ್ರಭೇದಗಳು. ಇನ್ನು ಆಫ್ರಿಕಾಗೆ ಸಂಬಂಧಪಟ್ಟಂತೆ 4 ಪ್ರಭೇದಗಳಿರುತ್ತೆ. ವೈಟ್ ಬೆಲ್ಲಿಡ್, ಬ್ಯಾಕ್ ಬೆಲ್ಲಿಡ್, ಜಾಯಿಂಟ್ ಗ್ರೌಂಡ್ ಮತ್ತೆ ಥಮ್ನಿಕ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ 4 ರೀತಿಯ ಪ್ರಭೇದಗಳು ಆಫ್ರಿಕಾಗೆ ಸಂಬಂಧಪಟ್ಟಂತೆ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ IUCN ಸ್ಟೇಟಸ್ ಕೊಟ್ಟಿರ್ತೇನೆ. ಫಾರ್ ಎಕ್ಸಾಂಪಲ್ ಸುಂಡಾ ಇದು ಕ್ರಿಟಿಕಲಿ ಎಂಡೇಂಜರ್ಡ್, ಚೈನೀಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಪೆಂಗೋಲಿನ್ ಇದನ್ನ ನಾವು ಎಂಡೇಂಜರ್ಡ್, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಚೈನೀಸ್ ಕೂಡ ಕಂಡು ಬರುತ್ತೆ ಮತ್ತೆ ಇಂಡಿಯನ್ ಕೂಡ ಕಂಡು ಬರುತ್ತೆ. ಸೊ ಅದರ IUCN ಸ್ಟೇಟಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮಿಕ್ಕಿದ ಪೆಂಗೋಲಿನ್ಗಳ ಸ್ಟೇಟಸ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾನು ಸ್ಕೇಲ್ಸ್ ಅಂತ ಹೇಳಿದೆ. ಸೊ ಈ ಮೈ ಮೇಲೆ ಈ ರೀತಿಯ ಒಂದು ರಚನೆ, ಇದು ಕೆರಾಟಿನ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಈ ರೀತಿಯ ಕೆರಾಟಿನ್ ಇಸ್ ನಥಿಂಗ್ ಬಟ್ ಅ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಈ ರೀತಿಯ ಸ್ಕೇಲ್ಗಳನ್ನ ಹೊಂದಿರತಕ್ಕಂಥ ಏಕೈಕ ಮ್ಯಾನ್ಮಲ್ ಆಗಿರುತ್ತೆ. ಸೊ ಯಾವ್ದಾದ್ರು ಮಾಂಸಾಹಾರಿ ಪ್ರಾಣಿ ಅದನ್ನ ತಿನ್ಲಿಕ್ಕೆ ಪ್ರಯತ್ನ ಪಟ್ರೆ ಸೊ ಅದು ಈ ತರ ರೋಲ್ ಆಗುತ್ತೆ. ರೋಲ್ ಆದಾಗ ಅದ್ರ ಮೈ ಮೇಲೆ ಸ್ಕೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಅದರಿಂದ ತನ್ನನ್ನ ತಾನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಸೊ ಭಾರತ ದೇಶದಲ್ಲಿ ಇಂಡಿಯನ್ ಮತ್ತೆ ಚೈನೀಸ್ ಪೆಂಗೋಲಿನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಇದು ಫಾರೆಸ್ಟ್, ಕಾಡುಗಳಲ್ಲಿ, ಗ್ರಾಸ್ಲ್ಯಾಂಡ್, ಹುಲ್ಲುಗಾವಲುಗಳಲ್ಲಿ ಮತ್ತೆ ಈ ಕುರುಚಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಇದು ಸೆಂಟ್ರಲ್ ಇಂಡಿಯಾ, ನಾರ್ತ್ ಈಸ್ಟರ್ನ್ ಇಂಡಿಯಾ ಮತ್ತೆ ಹಿಮಾಲಯನ್ ಫುಟಿಲ್ಸ್ಗಳಲ್ಲಿ, ಮಧ್ಯ ಭಾರತ ದೇಶದಲ್ಲಿ, ಈಶಾನ್ಯ ಭಾರತ ದೇಶದಲ್ಲಿ ಮತ್ತೆ ಹಿಮಾಲಯದ ತಪ್ಪಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇಂಡಿಯನ್ ಪೆಂಗೋಲಿನ್ ಅನ್ನ ನಾವು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರುವ ಅಂತ ಹೇಳ್ತೇವೆ. ಚೈನೀಸ್ ಪೆಂಗೋಲಿನ್ ಅಂತಕ್ಕಂಥದ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದವಾಗಿರುತ್ತೆ. ಸೊ ಇದರ ಈಕೋಲಾಜಿಕಲ್ ಇಂಪಾರ್ಟೆನ್ಸ್ ಏನು ಅಂದ್ರೆ ಇದು ಟರ್ಮೈಟ್ ಮತ್ತೆ ಆಂಟ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಗೆದ್ದಲು ಮತ್ತೆ ಈ ಇರುವೆಗಳ ಪಾಪ್ಯುಲೇಷನ್ ಅಥವಾ ಸಂತತಿಯನ್ನ ಮಾನಿಟರ್ ಮಾಡ್ತಕ್ಕಂಥ ಅಥವಾ ಕಡಿಮೆ ಮಾಡ್ತಕ್ಕಂಥ ಪ್ರಾಣಿ. ಸಾಯಿಲ್ ಹೆಲ್ತ್ ಅಥವಾ ಮಣ್ಣಿನ ಆರೋಗ್ಯವನ್ನ ಹೆಚ್ಚು ಮಾಡುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ ಫಾರೆಸ್ಟ್ ಇಕೋಸಿಸ್ಟಮ್, ಅರಣ್ಯ ಪರಿಸರ ವ್ಯವಸ್ಥೆಯ ಸಮತೋಲನಕ್ಕೆ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಾಣಿ ಆಗಿರೋದ್ರಿಂದ ನಾಗಾಲ್ಯಾಂಡ್ ಇವಾಗ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. 202ನೇ ಸ್ವಾಮಿ ದಯಾನಂದ ಸರಸ್ವತಿಯವರ ಜನ್ಮ ವಾರ್ಷಿಕೋತ್ಸವ. ಸೊ ಈ ನಿಟ್ಟಿನಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರು ಹಿಂದೂ ರಿಫಾರ್ಮರ್ ಅಂಡ್ ಸೋಷಿಯಲ್ ಥಿಂಕರ್, ಹಿಂದೂ ಸುಧಾರಕರು ಮತ್ತೆ ಸಾಮಾಜಿಕ ಚಿಂತಕರಾಗಿರ್ತಾರೆ. ಆರ್ಯ ಸಮಾಜವನ್ನ ಇವರು ಸ್ಥಾಪನೆ ಮಾಡ್ತಾರೆ. ಸ್ಟ್ರಾಂಗ್ ಅಡ್ವೊಕೇಟ್ ಆಫ್ ವೇದಿಕ್ ಪ್ರಿನ್ಸಿಪಲ್ಸ್ ಅಂದ್ರೆ ವೈದಿಕ ತತ್ವಗಳ ಪ್ರಬಲ ಪ್ರತಿಪಾದಕರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಇವರು 12ನೇ ಫೆಬ್ರವರಿ 1824ರಲ್ಲಿ ಇವರ ಜನನ ಆಗುತ್ತೆ. ಇವರು ಜನಿಸಿರ್ತಕ್ಕಂಥದ್ದು ಟಂಕಾರ ಅನ್ನುವ ಪ್ರದೇಶದಲ್ಲಿ ಜನನ ಆಗುತ್ತೆ. ಸೊ 2026ರಲ್ಲಿ ಇವರ 202ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸೊ ಇವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಂದ್ರೆ ರಿಲಿಜಿಯಸ್ ರಿಫಾರ್ಮ್ಸ್, ಧಾರ್ಮಿಕ ಸುಧಾರಣೆಗಳಲ್ಲಿ ಇವರ ಹೆಚ್ಚಿನ ಕೊಡುಗೆ ಇರುತ್ತೆ. ಸೊ ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂದಿರುಗಿ ಎಂದು ಇವರು ಅತ್ಯಂತ ಹೆಚ್ಚಿನ ಪ್ರಚಾರವನ್ನ ಮಾಡಲಾಗುತ್ತೆ. ರಿಜೆಕ್ಟೆಡ್ ಐಡಲ್ ವರ್ಷಿಪ್ ಅಂಡ್ ರಿಚುವಲಿಸಮ್ ಅಂದ್ರೆ ವಿಗ್ರಹಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಬೇರೆ ಆಚರಣೆಗಳನ್ನ ಇವರು ತಿರಸ್ಕಾರ ಮಾಡ್ತಾರೆ. ಎಂಫಸೈಸ್ಡ್ ಮೋನೋಥಿಯಿಸಮ್ ಅಂದ್ರೆ ಏಕದೇವತಾವಾದಕ್ಕೆ ಇವರು ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಇನ್ನು ಸಾಹಿತ್ಯಕ್ಕೆ ಬಂದಾಗ ಇವರು ಸತ್ಯಾರ್ಥ ಪ್ರಕಾಶವನ್ನ ಲೇಖನವನ್ನ ಇವರು ರಚನೆ ಮಾಡ್ತಾರೆ. ಎಕ್ಸ್ಪ್ಲೇನ್ ವೇದಿಕ್ ಫಿಲಾಸಫೀಸ್ ಅಂದ್ರೆ ಇದರಲ್ಲಿ ನಾವು ವೈದಿಕ ತತ್ವಶಾಸ್ತ್ರವನ್ನ ವಿವರಣೆ ಮಾಡಲಾಗಿರುತ್ತೆ. ಅಂಡ್ ಕ್ರಿಟಿಕ್ ಸೋಷಿಯಲ್ ಎವಿಲ್ಸ್ ಅಂದ್ರೆ ಸಾಮಾಜಿಕ ಕೃತ್ಯಗಳನ್ನ ಇದರಲ್ಲಿ ಟೀಕೆ ಅಥವಾ ವಿಮರ್ಶೆ ಮಾಡಿರ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಸೊ ಇವರ ಸೋಷಿಯಲ್ ರಿಫಾರ್ಮ್ಸ್ ಏನು, ಯಾವ್ದಾವ್ದನ್ನ ಇವರು ವಿರೋಧ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ, ಕ್ಯಾಸ್ಟಿಸಮ್ ಅಂದ್ರೆ ಜಾತಿ ಪದ್ಧತಿ ಮತ್ತೆ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆಯನ್ನ ಇವರು ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ವಿಮೆನ್
ವಿಮೆನ್ ಎಜುಕೇಶನ್ ಅನ್ನ ಬೆಂಬಲ ಮಾಡ್ತಾರೆ. ವಿಡೋ ರಿಮ್ಯಾರಿಯೇಜ್ ಅಂದ್ರೆ ವಿಧವೆಯರ ಮರು ವಿವಾಹವನ್ನ ಎನ್ಕರೇಜ್ ಮಾಡ್ತಾರೆ. ಈಕ್ವಲ್ ರೈಟ್ಸ್ ಅಥವಾ ಸಮಾನ ಹಕ್ಕುಗಳನ್ನ ಇವರು ಬೆಂಬಲ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಇನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ಈ ನ್ಯಾಷನಲಿಸ್ಟ್ ಲೀಡರ್ಸ್ ಯಾರಿರ್ತಾರೆ ಅಂದ್ರೆ ಆರಂಭಿಕ ಸಮಯದಲ್ಲಿ ರಾಷ್ಟ್ರೀಯವಾದಿ ನಾಯಕರಿಗೆ ಇವರು ಸ್ಫೂರ್ತಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಸ್ವದೇಶಿ ಅಥವಾ ಸ್ವಾವಲಂಬನೆ ಸೆಲ್ಫ್ ರಿಲಯನ್ಸ್ ಅನ್ನೋದನ್ನ ಪ್ರಮೋಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಎನ್ಕರೇಜ್ಡ್ ನ್ಯಾಷನಲ್ ಪ್ರೈಡ್ ರೂಟೆಡ್ ಇನ್ ಇಂಡಿಯನ್ ಕಲ್ಚರ್, ಭಾರತ ದೇಶದ ಸಂಸ್ಕೃತಿಯಲ್ಲಿ ಬೇರೂರಿರುವ ರಾಷ್ಟ್ರೀಯ ಹೆಮ್ಮೆಯನ್ನ ಪ್ರೋತ್ಸಾಹ ನೀಡಿರ್ತಕ್ಕಂಥ ವ್ಯಕ್ತಿ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಹಿ ಲೇಡ್ ಫೌಂಡೇಶನ್ ಫಾರ್ ಸೋಷಿಯಲ್ ಅವೇಕನಿಂಗ್ ಇನ್ 19th ಸೆಂಚುರಿ, 19ನೇ ಶತಮಾನದಲ್ಲಿ ಭಾರತದ ಸಾಮಾಜಿಕ ಜಾಗೃತಿಗೆ ಅಡಿಪಾಯ ಹಾಕಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಇನ್ಫ್ಲೂಯೆನ್ಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಪ್ರಭಾವಿತ ಶಿಕ್ಷಣ ಸಂಸ್ಥೆಗಳನ್ನ ಇವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. DAV ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂದ್ರೆ DAV ಶಾಲೆಗಳು ಮತ್ತೆ ಕಾಲೇಜುಗಳ ಮುಖಾಂತರ ಶಿಕ್ಷಣವನ್ನ ಇವರು ಬೆಂಬಲ ಮಾಡ್ತಾರೆ. ಸೊ ಇವರ ಒಂದು ಲೆಗೆಸಿ ಅಥವಾ ಪರಂಪರೆಯನ್ನ ನಾವು ನೋಡೋದಾದ್ರೆ ಈ ಆರ್ಯ ಸಮಾಜ ಅಂತ ಅವ್ರು ಏನ್ ಸ್ಥಾಪನೆ ಮಾಡಿದ್ರು ಅದು ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ನ್ಯಾಷನಲ್ ವಿಮೆನ್ಸ್ ಡೇ 2026 ಈ ರಾಷ್ಟ್ರೀಯ ಮಹಿಳಾ ದಿನವನ್ನ ನಾವು ಫೆಬ್ರವರಿ 13ನೇ ತಾರೀಕು ಆಚರಣೆ ಮಾಡ್ತೇವೆ. ಈ ಒಂದು ದಿನದ ಮಹತ್ವ ಏನು ಅಂದ್ರೆ ಸರೋಜಿನಿ ನಾಯ್ಡು ರವರ ಜನ್ಮ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಇವರನ್ನ ನೈಟಿಂಗ್ ಹೇಲ್ ಆಫ್ ಇಂಡಿಯಾ ಅಂತ ಕರೀತೇವೆ. ಸೊ ಇವರು ನಮ್ಮ ಭಾರತ ದೇಶದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿರ್ತಾರೆ. ಇದರ ಜೊತೆಗೆ ಫಸ್ಟ್ ಇಂಡಿಯನ್ ವಿಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಇವರಾಗಿರ್ತಾರೆ. ಆ್ಯಂಡ್ ಫಸ್ಟ್ ವಿಮೆನ್ ಗವರ್ನರ್ ಆಫ್ ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲೆಯಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಮಾರ್ಚ್ 8ನೇ ತಾರೀಕು ಆಚರಣೆ ಮಾಡ್ತೇವೆ. ನಾನಿವಾಗ ಹೇಳಿರ್ತಕ್ಕಂಥದ್ದು ನ್ಯಾಷನಲ್ ವಿಮೆನ್ಸ್ ಡೇ ಬಗ್ಗೆ ನಾನೀಗ ಡಿಸ್ಕಸ್ ಮಾಡಿರ್ತೇನೆ. ಸೊ ಇಷ್ಟು ಮಾಹಿತಿಯೊಂದಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1053. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಪ್ರಶ್ನೆಯನ್ನು ಓದಿ ಉತ್ತರ ಕೊಡಿ. ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.